ಗ್ರ್ಯಾಂಡ್ ಮಾಸ್ಟರ್ ಶೋ ಅವರ ಆರ್ಥಿಕ ಬಗ್ಗೆ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಏನು. ಸೊ ಒಂದು ಕ್ವಿಕ್ ಇಂಟ್ರೊಡಕ್ಷನ್, ಇದು ಆರ್ಗನೈಸೇಷನ್ ಅಂದರೆ ಏನು, ಸೊ ಉದ್ದೇಶ ಏನಂತ. ಸೊ ನೀವು ನೋಡ್ದಂಗೆ ಪ್ರಾಣಿಕ್ ಹೀಲಿಂಗ್ ಫೌಂಡೇಶನ್ ಆಫ್ ಕರ್ನಾಟಕ ಅನ್ನೋದು ದ ಪ್ರೈಮರಿ ಪರ್ಪಸ್ ಈಸ್ ಟು ಸ್ಪ್ರೆಡ್ ಪ್ರಾಣ ಚಿಕಿತ್ಸೆ ಅಂತ ಇದೆ. ಸೊ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತೀವಿ. ಸೊ ಅದರ ಮೇನ್ ಉದ್ದೇಶ ಏನಂದರೆ ನಮ್ಮ ಎಲ್ಲರ ಸುತ್ತಲೂ ಒಂದು ಪ್ರಾಣಶಕ್ತಿ ಇದೆ, ಅಥವಾ ನಮ್ಮೆಲ್ಲರಲ್ಲೂ ಒಂದು ಪ್ರಾಣಶಕ್ತಿ ಇದೆ. ಸೊ ಈ ಪ್ರಾಣಶಕ್ತಿಯಲ್ಲಿ ಏನಾದರೂ ಹೇರ್ಫೇರ್ ಆದರೆ ನಮಗೆ ರೋಗಗಳು ಬರುತ್ತೆ. ಓಕೆ, ಸೊ ಇದು ಒಂದು ನೀವು ತೈತ್ರಿಯ ಉಪನಿಷತ್ ಅಥವಾ ನಮ್ಮ ಗ್ರಂಥಗಳಲ್ಲಿ ನೋಡಿದರೆ ಇದರ ಉಲ್ಲೇಖ ಆಲ್ರೆಡಿ ಇದೆ. ಸೊ ಅವ್ರೇನು ಮಾಡಿದ್ರು ಅಂದರೆ ಇದನ್ನು ಒಂದು 30 ವರ್ಷಕ್ಕಿಂತ ಹೆಚ್ಚು ಸ್ಟಡಿ ಮಾಡಿ ಅದನ್ನು ಸೈಂಟಿಫಿಕಲಿ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಚಿಕಿತ್ಸಾ ಪದ್ಧತಿಯನ್ನು ರೆಡಿ ಮಾಡಿದರು. ಅದಕ್ಕೆ ನಾವು ಪ್ರಾಣ ಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಪ್ರಾಣ ಚಿಕಿತ್ಸೆ ಉದ್ದೇಶ ಏನಂದರೆ ನಮ್ಮಲ್ಲಿರೋ ಏನಾದರೂ ರೋಗಗಳು ಅಥವಾ ಬೇರೆಯವರಲ್ಲಿರೋ ಯಾವುದಾದ್ರೂ ರೋಗಗಳು ಔಷಧಿ ಇಲ್ಲದೆ ಅಥವಾ ಮುಟ್ಟದೇನೆ ಅದನ್ನ ಗುಣ ಹೆಂಗೆ ಪಡಿಸೋದು. ಈಗ ನೀವು ಹಿಂದಿನ ಕಾಲದಲ್ಲಿ ನೋಡ್ತಿದ್ರೆ ಎಷ್ಟೊಂದು ಗುರುಗಳು ಸ್ವಾಮೀಜಿಗಳು ಇರ್ತಿದ್ರು. ಅವ್ರ ಹತ್ರ ನಾವು ಹಿಂದಿನ ಕಾಲದಲ್ಲಿ ಹೋದಾಗ ಅವಾಗ ಅಷ್ಟೊಂದು ಏನೋ ಮೆಡಿಕಲ್ ಟೆಕ್ನಾಲಜಿ ಅಷ್ಟೊಂದು ಇರಲಿಲ್ಲ. ಅಲ್ಲಿ ಅವ್ರ ಹತ್ರ ಹೋದಾಗ ಅವ್ರೇನೋ ಬರೀ ಆಶೀರ್ವಾದ ಮಾಡ್ತಿದ್ರು ಅಥವಾ ನಿಮ್ಗೆ ಏನಾದರೂ ಮಂತ್ರಿಸಿ ಏನೋ ಕೊಡ್ತಿದ್ರು. ಅದನ್ನು ತೊಗೊಳೋದ್ರಿಂದ ನಮ್ಮ ಪ್ರಾಬ್ಲಮ್ ಹೋಗ್ತಿತ್ತು. ಸೊ ಅದೇ ರೀತಿ ಸೊ ಇದು ಭಾಳ ಹಿಂದಿನ ಕಾಲದ್ದು. ಸೊ ಆ ಕಾಲದಲ್ಲಿ ಅವರು ಸಾಕಷ್ಟು ತಪಸ್ಸೆ ಮಾಡಿ ಆ ಶಕ್ತಿ ಪಡ್ಕೊಂಡು ಅವರು ಅದನ್ನ ಚಿಕಿತ್ಸೆ ಮೂಲಕ ಮಾಡ್ತಿದ್ರು. ಈಗ ನಮ್ಮ ಕಾಲದಲ್ಲಿ ಅಷ್ಟೊಂದು ಸಮಯನೂ ಇಲ್ಲ, ಯಾರು ಮನೆ ಮಠ ಬಿಟ್ಕೊಂಡು ಹೋಗಿ ಒಂದು ಕಡೆ ಕುತ್ಕೊಂಡು ಸಾಧನೆ ಮಾಡೋಷ್ಟು ಕೆಪಾಸಿಟಿ ಇಲ್ಲ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೊ ಪ್ರಾಣ ಚಿಕಿತ್ಸೆ ಅನ್ನೋದನ್ನ ಅವರು ಸೈಂಟಿಫಿಕಲಿ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಚಿಕಿತ್ಸಾ ಪದ್ಧತಿ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತೀವಿ. ಸೊ ಪ್ರಾಣಿಕ್ ಹೀಲಿಂಗಲ್ಲಿ ಯಾರಾದರೂ ಬಂದು ಈ ಚಿಕಿತ್ಸಾ ಪದ್ಧತಿಯನ್ನು ಕಲಿಬೋದು. ಸೊ ಫಾರ್ ಎಕ್ಸಾಂಪಲ್, ಈಗ ಯಾರಿಗಾದರೂ ಫಿಸಿಕಲ್ ಪ್ರಾಬ್ಲಮ್ಸ್ ಇದೆ, ಈಗ ಸಣ್ಣ ಸಣ್ಣ ಪ್ರಾಬ್ಲಮ್ ಏನೋ ನೆಗಡಿ ಕೆಮ್ಮು ಅಂತ ಹಿಡ್ಕೊಂಡು ಸೀರಿಯಸ್ ಪ್ರಾಬ್ಲಮ್ಸ್ ಲೈಕ್ ಏನೋ ಆರ್ಥ್ರೈಟಿಸ್ ಆಗ್ಬೋದು, ಡಯಾಬಿಟೀಸ್ ಆಗ್ಬೋದು, ಬ್ಲಡ್ ಪ್ರೆಷರ್ ಆಗ್ಬೋದು, ಮೂಲವ್ಯಾಧಿ ಆಗ್ಬೋದು. ಸೊ ಈ ಥರ ಪ್ರಾಬ್ಲಮ್ಸ್ಗೆ ನೀವು ಎನರ್ಜಿ ಮೂಲಕ ಇದನ್ನು ನೀವು ಚಿಕಿತ್ಸೆ ಪಡ್ಕೋಬೋದು. ಕಾಂಪ್ಲಿಮೆಂಟರಿ ಥೆರಪಿ ಅಂತ ಹೇಳ್ತೀವಿ. ಅಂದರೆ ನೀವು ಮೆಡಿಕಲ್ ಸೈನ್ಸ್ ಆಗಲಿ, ಹೋಮಿಯೋಪತಿ, ಆಯುರ್ವೇದ, ಸೊ ಇವೆಲ್ಲ ಫಿಸಿಕಲ್ ಮೆಡಿಕೇಶನ್ಸ್, ಅಂದರೆ ಇದು ಫಿಸಿಕಲ್ ಬಾಡಿಗೆ ಮೆಡಿಕೇಶನ್. ಸೊ ನಾವೇನು ಮಾಡ್ತೀವಿ ಅಂದರೆ ಪ್ರಾಣಿಕ್ ಹೀಲಿಂಗಲ್ಲಿ ಪ್ರಾಣ ಚಿಕಿತ್ಸೆ ಮೂಲಕ ನಮ್ಮ ಪ್ರಾಣ ಶರೀರಕ್ಕೆ ಚಿಕಿತ್ಸೆ ಕೊಡ್ತೀವಿ. ಸೊ ಯಾವಾಗ ದೇಹಕ್ಕೆ ಮತ್ತು ಪ್ರಾಣಶಕ್ತಿ ಎರಡಕ್ಕೂ ಹೀಲಿಂಗ್ ಮಾಡಿದಾಗ ನಮ್ಮಲ್ಲಿರೋ ಹೀಲಿಂಗ್ ಕೆಪಾಸಿಟಿ ಎಕ್ಸಲರೇಟ್ ಆಗುತ್ತೆ. ಅಂದರೆ ಈಗ ಸಿಂಪಲ್ ಎಕ್ಸಾಂಪಲ್, ಈಗ ಯಾರಿಗೊಬ್ಬರು ಎಲ್ಬ್ ಮುರಿದಿರುತ್ತೆ, ಹೌದಾ? ಈಗ ಮೆಡಿಕಲ್ ಡಾಕ್ಟರ್ ಹತ್ರ ಹೋದರೆ ಅವ್ರು ಹೇಳ್ತಾರೆ ಇದಕ್ಕೊಂದು 3 ತಿಂಗಳು ಬೇಕಾಗುತ್ತೆ ಅಂತ. ಸೊ ಈಗ ಅಲ್ಲಿ ಅವರು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಆಗ್ಬೋದು, ಅದೆಲ್ಲ ಟ್ಯಾಬ್ಲೆಟ್ ಕೊಡ್ತಾರೆ. ಯಾಕಂದರೆ ಅದು ಬೋನ್ ವಾಪಸ್ ಜೋಡಿಸ್ಕೊಂಡು ಸರಿ ಆಗಬೇಕು. ಸೊ ಇಲ್ಲಿ ಪ್ರಾಣಿಕ್ ಹೀಲಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ನೀವು ಆ ಮೆಡಿಸಿನ್ ಜೊತೆಗೆ ನೀವು ಪ್ರಾಣಿಕ್ ಹೀಲಿಂಗ್ ಅಪ್ಲೈ ಮಾಡಿದಾಗ ಆ ಹೀಲಿಂಗ್ ಜಲ್ದಿ ಆಗುತ್ತೆ. ಸೊ ಈಗ 3 ತಿಂಗಳಲ್ಲಿ ಆಗೋದು 1 ತಿಂಗಳು ಅಥವಾ 1.5 ತಿಂಗಳಲ್ಲಿ ಸರಿ ಆಗುತ್ತೆ. ಸೊ ಪ್ರಾಣಿಕ್ ಹೀಲಿಂಗ್ ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿರೋ ಸ್ವಯಂ ಚಿಕಿತ್ಸಾ ಶಕ್ತಿನ ಹೆಚ್ಚಿಗೆ ಮಾಡುತ್ತೆ. ಓಕೆ, ಈಗ ನೋಡಿರ್ಬೋದು ನೀವು, ಕೆಲವೊಬ್ಬರಿಗೆ ನೆಗಡಿ ಕೆಮ್ಮು ಬಂದಾಗ ಕೆಲವೊಬ್ರು ಹೀಲಿಂಗ್ ಆಗೋಕ್ಕೆ ಏನೋ 1 ವಾರ ತಗೋತಾರೆ, ಕೆಲವೊಬ್ರು 2 ವಾರ ತಗೋತಾರೆ, ಕೆಲವೊಬ್ರು 1 ತಿಂಗಳು ತಗೋತಾರೆ, ಕೆಲವೊಬ್ರು 2 ದಿವಸದಲ್ಲಿ ಸರಿ ಆಗ್ತಾರೆ. ಯಾಕೆಂದರೆ ನಮ್ಮೆಲ್ಲರಲ್ಲೂ ಹೌದು ಈಗ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಸ್ಟ್ರೆಸ್ ಟೆನ್ಷನ್ ಅಂತ ಕಾಯಿಲೆಗಳಾದರೂ ಅದನ್ನು ನಾವು ರೂಟಿಂದ ತೆಗಿಬೋದು ಪ್ರಾಣ ಚಿಕಿತ್ಸೆ ಮೂಲಕ. ಈಗ ನೀವು ಈಗ ಈ 30 ವರ್ಷಕ್ಕಿಂತ ಹೆಚ್ಚಿಗೆ ಆಯಿತು. ಸೊ ಪ್ರಾಣ ಚಿಕಿತ್ಸೆ ಅನ್ನೋದು ಈಗ ಸ್ಟಾರ್ಟ್ ಆಗಿದ್ದು 1980s. ಸೊ ಅದಕ್ಕಿಂತ ಮುಂಚೆ ಅವರೊಂದು 20-30 ವರ್ಷ ರಿಸರ್ಚ್ ಮಾಡಿದ್ದಾರೆ. ಸೊ ಅವರು ರಿಸರ್ಚ್ ಮಾಡಿ ಇದನ್ನ ಒಂದು ಸಿಸ್ಟಮ್ಯಾಟಿಕ್ ಸ್ಟೆಪ್ಸ್ ಮಾಡಿದ್ದಾರೆ. ಅಂದರೆ ಈ ಪ್ರಾಣ ಚಿಕಿತ್ಸೆ ಅನ್ನೋದು ಇಟ್ ವಾಸ್ ಆ್ಯಸ್ ಅನ್ ಆರ್ಟ್. ಯಾಕಂದರೆ ಎಲ್ಲರೂ ಮಾಡೋಕ್ಕೆ ಬರ್ತಿರಲಿಲ್ಲ. ಅವ್ರೇನು ಮಾಡಿದೆ ಅಂದರೆ ಸೈಂಟಿಫಿಕಲಿ ರಿಸರ್ಚ್ ಮಾಡಿ ಆರ್ಟ್ ಅನ್ನೋದನ್ನು ಸೈನ್ಸಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ದಟ್ ನೀವು ಯಾರಾದರೂ ಬಂದು ಕಲಿಬೋದು. ಯಾಕಂದರೆ ಸೈನ್ಸ್ ಇಸ್ ಈಸಿ. ಸೈನ್ಸಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಇದನ್ನು ಮಾಡಿದ್ರೆ ಇದು ಸರಿಯಾಗಿಬಿಡಬೇಕು. ಇದು ತಮ್ಮ ಫೌಂಡೇಶನ್ ಮೂಲಕ ಇದನ್ನು ಹೇಳ್ಕೊಡ್ತೀರಾ? ಹೌದು. ಸೊ ಇದರ ಮೂಲಕ ಮೇನ್ ಆರ್ಗನೈಸೇಷನ್ ಬಂದು ಇನ್ಸ್ಟಿಟ್ಯೂಟ್ ಫಾರ್ ಇನ್ನರ್ ಸ್ಟಡೀಸ್ ಅಂತ ಇದೆ. ಅಂದರೆ ಉದ್ದೇಶ ಏನಂದರೆ ನಮ್ಮನ್ನು ನಾವು ಅರ್ಥ ಮಾಡಿಸ್ಕೊಳ್ಳೋದು. ಸೊ ಇದು ಮೇನ್ ಆರ್ಗನೈಸೇಷನ್. ಸೊ ಅದೇ ಥರ ಇಂಡಿಯಾದಲ್ಲಿ ವರ್ಲ್ಡ್ ಪ್ರಾಣಿಕ್ ಹೀಲಿಂಗ್ ಇಂಡಿಯಾ ಅಂತ ಇದೆ. ದಟ್ ಈಸ್ ದ ಮೇನ್ ಬಾಡಿ ಫಾರ್ ಇಂಡಿಯಾ ಆ್ಯಂಡ್ ಸರೌಂಡಿಂಗ್ ಕಂಟ್ರೀಸ್. ಸೊ ಪ್ರಾಣ ಚಿಕಿತ್ಸೆ ಅನ್ನೋದು ಈಗ more than 130 ಕಂಟ್ರೀಸಲ್ಲಿದೆ. ಓಕೆ, ಸೊ ಇಟ್ ಇಸ್ ನಾಟ್ ಅ ಸ್ಮಾಲ್ ಆರ್ಗನೈಸೇಷನ್, ಇಟ್ ಇಸ್ ಅ ವೆರಿ ಬಿಗ್ ಆರ್ಗನೈಸೇಷನ್. ಸೊ ಇದು ಪ್ರಾಣಿಕ್ ಹೀಲಿಂಗಲ್ಲಿ ನಾವು ಬರೀ ಸೊ ಈಗ ನಿಮಗೆ ಬ್ರಾಡರ್ ಲೆವೆಲಲ್ಲಿ ಹೇಳಬೇಕಂದ್ರೆ ಪ್ರಾಣಶಕ್ತಿ ನೀವು ಯಾವುದಾದ್ರೂ ಸಿಟಿಯಲ್ಲಿ ಹೋಗಿ ಕಲಿಬೋದು. ಸೊ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಸಿಟೀಸಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲಿದ್ದರೆ ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಮೇನ್ ಆರ್ಗನೈಸೇಷನ್ ಇದೆ ನಮ್ಮದು. ಇದು ಹೆಡ್ ಆಫೀಸ್ ಕರ್ನಾಟಕದ್ದು. ಸೊ ಅದರ ನೀವು ಅಲ್ಲಿ ಬಂದು ಕಲಿಬೇಕಂದ್ರೆ ಯು ಕ್ಯಾನ್ ಜಸ್ಟ್ ಕಮ್ ಆ್ಯಂಡ್ ಲರ್ನ್. ಸೊ ಯು ಹ್ಯಾವ್ ಟು ರಿಜಿಸ್ಟರ್. ಇಟ್ ವಿಲ್ ಬಿ ಎ 2 day ಕ್ಲಾಸ್. ಓಕೆ, ಸೊ ನಿಮಗೆ ಮೊಬೈಲ್ ನಂಬರ್ ಬೇಕಂದರೆ 9035468470. ಸೊ ಇದು ನಮ್ಮ ಮೇನ್ ನಂಬರು.
ಸೊ ಇದನ್ನು ನೀವು ಬಂದು ಕಾಲ್ ಮಾಡಿದರೆ ನಿಮಗೆ ಎಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದೇ ರೀತಿ ನಿಮಗೆ ಬೇರೆ ಸಿಟೀಸಲ್ಲಿ ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಬೇಕಂದ್ರೆ ಮೈಸೂರಲ್ಲಿದೆ, ಮಂಗಳೂರಲ್ಲಿ ಬೇಕಂದ್ರೆ ಮಂಗಳೂರಲ್ಲಿದೆ, ಅಥವಾ ಹುಬ್ಳಿ ಧಾರವಾಡದಲ್ಲಿ ಬೇಕಂದ್ರೆ ಅಲ್ಲಿದೆ, ಬೆಳಗಾಮಲ್ಲಿ ಬೇಕಂದ್ರೆ ಇದೆ. ಸೊ ಇದು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನೀವು ಯಾವುದೇ ಸಿಟಿಗೆ ಹೋದ್ರು ಅಲ್ಲೊಂದು ನಿಯರ್ ಬೈ ಒಂದು ಸೆಂಟರ್ ಆಲ್ರೆಡಿ ಇದೆ. There will be any charges for that, sir? ಸೊ ಯೂಶಲಿ ಕ್ಲಾಸಸ್ಗೆ ದೇರ್ ವಿಲ್ ಬಿ ಚಾರ್ಜಸ್. ಸೊ ಈ ಕ್ಲಾಸಲ್ಲಿ ಇಟ್ ಇನ್ಕ್ಲೂಡ್ಸ್ ಇಟ್ ಈಸ್ ಅ 2 day ಕ್ಲಾಸ್. ಸೊ ಅದರಲ್ಲಿ ನಿಮಗೆ 2 ದಿವಸದ್ದು ಲಂಚು, ಟೀ, ಸ್ನ್ಯಾಕ್ಸ್ ಮತ್ತು ಬುಕ್ಸು, CDs ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಕಾಸ್ಟ್ ವೇರಿ ಆಗುತ್ತೆ. ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 7,000 to 9,000 ಡಿಪೆಂಡಿಂಗ್ ಆನ್ ದ ಪ್ಲೇಸ್, ವೆನ್ಯೂ ಕಾಸ್ಟ್ ಎಲ್ಲ. Okay, sir.